ಬಹುಶಃ ಜಮೀರ್ ಅಹ್ಮದ್ ಅಷ್ಟು ಹೇಳ್ತಾ ಇದ್ದಾರೆ ಅಂದರೆ ಅವರೆಲ್ಲ ಮುಸ್ಲಿಮ್ರದ ಅರ್ಥ ಹೇಳ್ತಿರ್ತಾರೆ. ಅವರಿಗೆ ದೇಶ ರಾಜ್ಯ ಬೇಕಾಗಿಲ್ಲ, ತಮ್ಮ ಜನಸಂಖ್ಯೆ ಹೆಚ್ಚಾಗಬೇಕು, ತಮ್ಮ ಮತದಾರ ಹೆಚ್ಚಾಗಬೇಕು, ಈ ದೇಶವನ್ನು ಆದಷ್ಟು ಬೇಗನೆ ಇಸ್ಲಾಮೀಕರಣ ಮಾಡಬೇಕು ಅಂತ ಟಾರ್ಗೆಟ್ ಬಿಟ್ಟರೆ ಜಮೀರ್ ಅಹ್ಮದ್ ಖಾನ್ ಅಂತವ್ರ ತಲೆಯಲ್ಲಿ ಏನೂ ಇರುವುದಿಲ್ಲ. ಅದಕ್ಕೆ ದುರ್ದೈವ ಅಂದರೆ ಸಿದ್ದರಾಮಯ್ಯ ಅಂತವರು ಜಾತ್ಯತೀತ ಅನ್ನುವಂಥ ಒಂದು ಹೆಸರಿನಿಂದ ಕೇವಲ ಮುಸ್ಲಿಂ ತುಷ್ಟೀಕರಣ ಮಾಡೋದು ಬಿಟ್ಟರೆ ಸಿದ್ದರಾಮಯ್ಯನವ್ರಿಗೆ ಮತ್ತೊಂದು ಜನಾಂಗದ ಸಮಸ್ಯೆನೂ ಗುರ್ತಿಲ್ಲ, ಕಷ್ಟನೂ ಗುರ್ತಿಲ್ಲ. ಅದರಲ್ಲಿ ತೊಡಗಿದ್ರಿಂದ ಇಂಥ ನಿರ್ಣಯಗಳು ಇವತ್ತು ಆಗ್ತಾಯಿವೆ. 2026 ನಿಮಗೆ ಶುಭ ಸುದ್ದಿನ ಸರ್? ಏನು ನೋಡ್ಬೇಕು ಏನೇನಾಗ್ತದೆ. 2026 ಯಾರಿಗೆ ಶುಭ ಸುದ್ದಿ ಆಗ್ತದೋ, ಯಾರಿಗೆ ಅಶುಭ ಸುದ್ದಿ ಆಗ್ತದೋ, ಯಾರು ಮನೆಗೆ ಹೋಗ್ತಾರೋ, ಯಾರು ಮ್ಯಾಗ ಹೋಗ್ತಾರೋ, ಯಾರು ಮ್ಯಾಗ ಹೋಗಿಬಿಡ್ತಾರೋ ಗೊತ್ತಿಲ್ಲ. ಸರ್ 2026 ಮತ್ತು ಮರಳಿ ಗುಡಿಗೆ 26 ನಿಮ್ಗೆ ಇದಾಗುತ್ತೆ ಸರ್, ಒಳ್ಳೆ ವರ್ಷ ಆಗುತ್ತೆ. ಏನು ನೋಡ್ಬೇಕ್ರಿ, ಒಳ್ಳೇದು ಆಗಬೇಕತ್ತೈತಿ. ಸಾಕಷ್ಟು ಬೆಳಗಾವಿ ಅಧಿವೇಶನದಲ್ಲಿ ಸಾಕಷ್ಟು ಶಾಸಕರುಗಳು ಕೇಳ್ಕೊಂಡು ನೀವೆಲ್ಲ ಬರಬೇಕು ಬಿ ಜೆ ಪಿಗೆ, ಬರದೇ ಇದ್ದರೆ ಈ ಏನು ಜನ ಆಕರ್ಷಣೆ ಮಾಡಲಾರ್ದಂಥ ವ್ಯಕ್ತಿಯ ಮುಂದೆ ನಾವು ಜೋತು ಬಿದ್ದು ಹಣ ಖರ್ಚು ಮಾಡಿ ಜನ ಸೇರಿಸಿ ಕಾರ್ಯಕ್ರಮ ಮಾಡೋದ್ರಲ್ಲೇ ಸತ್ತು ಹೋಗಿದ್ದೀವಿ ಅಂತೇಳಿ ಶಾಸಕರು ಪಾಪ ತಮ್ಮ ನಾವು ಹೋದರೆ 10-20 ಸಾವಿರ ಜನ ದುಡ್ಡಿಲ್ಲ ಅಂತ ಸೇರ್ತಾರೆ ಅಂತೇಳಿ ನಮ್ಮ ಶಾಸಕರಿಗೆ ಒಂದು ಈ ವರ್ಷ ನನಗನ್ನಿಸ್ತದೆ ಖರ್ಚು ಕಡಿಮೆ ಮಾಡೋ ವರ್ಷ ಆಗಬೇಕಂತ ಅವ್ರದ್ದು ವಿಚಾರ ಇದೆ. ಅದಕ್ಕೆ ಥ್ಯಾಂಕ್ ಯು ಸರ್. ನಿಜವಾದಂಥ ಕನ್ನಡಿಗರಿಗೆ, ಮೂಲ ನಿವಾಸಿಗಳಿಗೆ ಪುನರ್ವ್ಯವಸ್ಥೆಯನ್ನು ಮಾಡಬೇಕು, ವಸತಿ ಸೌಲಭ್ಯ